ರಕ್ಷಾ ಬಂಧನದ ಅಂಗವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಬ್ಬಳ್ಳಿಯಲ್ಲಿಂದು ಹಮ್ಮಿಕೊಂಡಿದ್ದ ಬಂಧುತ್ವದ ಭಾವೈಕ್ಯದ ನಂಟಲ್ಲಿ ಹೃದಯಗಳ ಬೆಸೆಯೋಣ ಕಾರ್ಯಕ್ರಮದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಪರಸ್ಪರ ರಾಖಿ ವಿನಿಮಯ ಮಾಡಿಕೊಳ್ಳುವ ಮೂಲಕ ರಕ್ಷಾ ಬಂಧನವನ್ನು ಆಚರಿಸಲಾಯಿತು. ದೂರದರ್ಶನದೊಂದಿಗೆ ಸಚಿವ ಪ್ರಹ್ಲಾದ್ ಜೋಶಿ, ದೇಶದ ಸಂಸ್ಕೃತಿ ಪರಂಪರೆ ತನ್ನದೇ ಆದ ಇತಿಹಾಸ ಹೊಂದಿದೆ. ಪರಸ್ಪರ ರಾಖಿ ವಿನಿಮಯ ಮಾಡಿಕೊಳ್ಳುವ ಮೂಲಕ ಬಾಂಧವ್ಯವನ್ನು ಬೆಸೆಯುವ ರಕ್ಷಾ ಬಂಧನ ಹಬ್ಬವನ್ನು ಆಚರಿಸಲಾಯಿತು. ಈ ಮೂಲಕ ಸಹೋದರಿಯರಿಗೆ ರಕ್ಷಣೆಯ ಅಭಯ ನೀಡುವುದು ಇದರ ಉದ್ದೇಶವಾಗಿದೆ ಎಂದರು. ದೇಶದ ಪ್ರತಿಯೊಬ್ಬ ನಾಗರಿಕರು ದೇಶದ ರಕ್ಷಣೆ, ಏಕತೆ, ಸಮಗ್ರತೆ ಹಾಗೂ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡುವ ಸಂಕಲ್ಪ ಮಾಡಬೇಕು. ರಕ್ಷಣೆ ಮತ್ತು ಪ್ರಗತಿಯಲ್ಲಿ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ದೇಶ ಮತ್ತು ಸಮಾಜವನ್ನ ಅದರಲ್ಲಿಯೂ ಸಹಿತ ನಮ್ಮ ಸಹೋದರಿಯರನ್ನ ರಕ್ಷಣೆ ಮಾಡುವಂತಹ ಒಂದು ಸಂಕಲ್ಪವನ್ನು ತೊಡಬೇಕು ಅನ್ನುವಂಥದ್ದು ಇದರ ಸಂಕೇತವಾಗಿದೆ. ಅದಕ್ಕಾಗಿ ಎಲ್ಲರೂ ಸಹಿತ ದೇಶದ ಸಂರಕ್ಷಣೆಗೂ ಬದ್ಧರಾಗಿ ಸಂಕಲ್ಪವನ್ನು ಮಾಡುವಂತಹ ಒಂದು ಶುಭಕಾಲ ಅಂತ ನಾನು ಭಾವಿಸುತ್ತೇನೆ.